ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಭಗವದ್ಗೀತೆಯ ಅಧ್ಯಯನಕ್ಕೆ ಸ್ವಾಗತ. ಭಗವಾನ್ ಶ್ರೀಕೃಷ್ಣನು 13ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಈ ಅಧ್ಯಾಯವನ್ನು ಅಧ್ಯಯನ ಮಾಡುವುದರಿಂದ ಉಂಟಾಗುವಂತಹ ಫಲಶ್ರುತಿಯನ್ನು ತಿಳಿಸುತ್ತಿದ್ದಾನೆ. ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಮುಟ್ಟುತ್ತಾರೆ. ಭಗವದ್ಗೀತೆಯ ಅಧ್ಯಯನದಿಂದ ವ್ಯಕ್ತಿಯು ಜೀವನದ ಪರಮ ಗುರಿಯನ್ನು ತಲುಪಲು ಸಾಧ್ಯ. ಕ್ಷೇತ್ರ, ಕ್ಷೇತ್ರಜ್ಞ ಮತ್ತು ಪರಮಾತ್ಮ ಇವುಗಳ ನಡುವಣ ವ್ಯತ್ಯಾಸವನ್ನು ವ್ಯಕ್ತಿಯು ತಿಳಿದುಕೊಳ್ಳಬೇಕೆಂಬುದೇ ಈ 13ನೆಯ ಅಧ್ಯಾಯದ ಭಾವಾರ್ಥ. ಈ ಅಧ್ಯಾಯದಲ್ಲಿ ಭಗವಂತನು ಮೋಕ್ಷದ ಪ್ರಕ್ರಿಯೆಯನ್ನು ವಿವರಿಸಿದ್ದಾನೆ. ಈ ಜ್ಞಾನವನ್ನು ಭಕ್ತರ ಸಂಘದಲ್ಲಿ ಪಡೆಯಬೇಕು. ಒಬ್ಬ ಗುರುವನ್ನು ಸ್ವೀಕರಿಸಿ ಜಡವಸ್ತು ಮತ್ತು ಚೇತನಗಳ ನಡುವಿನ ವ್ಯತ್ಯಾಸವನ್ನು ಕಾಣಲು ಕಲಿಯಬೇಕು. ಹಲವಾರು ಉಪದೇಶಗಳಿಂದ ಗುರುವು ತನ್ನ ಶಿಷ್ಯನಿಗೆ ಬದುಕಿನ ಐಹಿಕ ಪರಿಕಲ್ಪನೆಯಿಂದ ಬಿಡುಗಡೆಯಾಗಲು ಹೇಳಿಕೊಡುತ್ತಾನೆ. ಉದಾಹರಣೆಗೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನನ್ನು ಐಹಿಕ ಪರಿಗಣನೆಗಳಿಂದ ಬಿಡುಗಡೆ ಮಾಡಲು ಉಪದೇಶಿಸುತ್ತಿರುವುದನ್ನು ಕಾಣುತ್ತೇವೆ. ಈ 13ನೇ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣನು ಯಾವ ರೀತಿಯಲ್ಲಿ ಜೀವಿಯು 3 ಗುಣಗಳ ಸಂಪರ್ಕದಿಂದಾಗಿ ಮತ್ತೆ ಮತ್ತೆ ಈ ಐಹಿಕ ಪ್ರಪಂಚದಲ್ಲಿ ಜನ್ಮ ತಾಳುತ್ತಾನೆ ಎಂಬುದನ್ನು ತಿಳಿಸಿಕೊಟ್ಟಿರುತ್ತಾನೆ. ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳೆಂಬ ಐಹಿಕ ಪ್ರಕೃತಿಯ 3 ಗುಣಗಳೊಂದಿಗೆ ಜೀವಾತ್ಮನು ಸಂಪರ್ಕವನ್ನು ಹೊಂದಿರುವುದರಿಂದ ಆತನು ಮತ್ತೆ ಮತ್ತೆ ಜನ್ಮವನ್ನು ತಾಳಬೇಕಾಗುತ್ತದೆ. ಮುಂದಿನ 14ನೇ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣನು ಈ 3 ಗುಣಗಳ ವಿಚಾರವಾಗಿ ನಮಗೆ ವಿವರವಾಗಿ ತಿಳಿಸಿಕೊಡುತ್ತಿದ್ದಾನೆ. ಈ 3 ಗುಣಗಳು ಎಂದರೆ ಏನು, ಅವುಗಳು ಹೇಗೆ ಕೆಲಸ ಮಾಡುತ್ತವೆ, ಅವುಗಳು ಹೇಗೆ ಜೀವಿಯನ್ನು ಬಂಧಿಸುತ್ತವೆ ಮತ್ತು ಆ 3 ಗುಣಗಳನ್ನು ನಾಶ ಮಾಡುವುದು ಹೇಗೆ ಎಂಬುದನ್ನು ನಾವು ಇಲ್ಲಿ ಕಾಣುತ್ತೇವೆ. ಭಗವಂತನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವ ಮೂಲಕ ಯಾವ ರೀತಿಯಾಗಿ ಜೀವಿಯು ಈ 3 ಗುಣಗಳನ್ನು ಮೀರಬಹುದು ಎಂಬುದನ್ನು ನಾವು ಇಲ್ಲಿ ಕಾಣುತ್ತೇವೆ. ಭಗವದ್ಗೀತೆಯ ಈ 14ನೇ ಅಧ್ಯಾಯವನ್ನು ಗುಣತ್ರಯ ವಿಭಾಗ ಯೋಗ ಎಂದು ಕರೆಯುತ್ತಾರೆ. ಇದು ನಮಗೆ ಭೌತಿಕ ಪ್ರಕೃತಿಯ ತ್ರಿಗುಣಗಳ ಬಗ್ಗೆ ತಿಳಿಸಿಕೊಡುತ್ತದೆ. ಶ್ರೀ ಭಗವಾನುವಾಚ ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯ ಸರ್ವೇ ಪರಾಂ ಸಿದ್ಧಿಮಿತೋ ಗತಾ. ಅನುವಾದ: ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಎಲ್ಲ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಈ ಜ್ಞಾನವನ್ನು ನಾನು ಮತ್ತೆ ನಿನಗೆ ಹೇಳುತ್ತೇನೆ. ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮಸಿದ್ಧಿಯನ್ನು ಪಡೆದರು. ಇದಂ ಜ್ಞಾನಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತ ಸರ್ಗೇಪಿ ನೋಪಜಾಯಂತೆ ಪ್ರಲಯೇನ ವ್ಯಥಂತಿ ಚ. ಅನುವಾದ: ಈ ಜ್ಞಾನದಲ್ಲಿ ನೆಲೆಗೊಂಡವನು ನನ್ನ ರೀತಿಯ ದಿವ್ಯ ಸ್ವಭಾವವನ್ನು ಪಡೆಯುವನು. ಹೀಗೆ ನೆಲೆಗೊಂಡವನು ಸೃಷ್ಟಿಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿ ವ್ಯಥೆಪಡುವುದಿಲ್ಲ. ಪರಿಪೂರ್ಣ ಜ್ಞಾನವನ್ನು ಪಡೆದಂತಹ ಮನುಷ್ಯನು ದೇವೋತ್ತಮ ಪರಮಪುರುಷನೊಂದಿಗೆ ಗುಣಾತ್ಮಕ ಸಮಾನತೆಯನ್ನು ಪಡೆಯುವನು. ಹುಟ್ಟು ಸಾವುಗಳ ಪುನರಾವರ್ತನೆಯಿಂದ ಬಿಡುಗಡೆ ಹೊಂದುವನು. ಆದರೆ ಜೀವಾತ್ಮನಾಗಿ ತನ್ನ ಪ್ರತ್ಯೇಕ ಇರುವನ್ನು ಕಳೆದುಕೊಳ್ಳುವುದಿಲ್ಲ. ಬಿಡುಗಡೆಯ ನಂತರವೂ ಭಕ್ತರು ತಮ್ಮ ಪ್ರತ್ಯೇಕ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಿಲ್ಲ. ಭೌತಿಕ ಜಗತ್ತಿನಲ್ಲಿ ನಾವು ಪಡೆಯುವಂತಹ ಸಾಮಾನ್ಯವಾದಂತಹ ಜ್ಞಾನವು ಐಹಿಕ ಪ್ರಕೃತಿಯ ಗುಣತ್ರಯಗಳ ಕಲ್ಮಶದಿಂದ ಕೂಡಿರುತ್ತದೆ. ಪ್ರಕೃತಿಯ ಗುಣತ್ರಯಗಳ ಕಲ್ಮಶದ ಸೋಂಕಿಲ್ಲದ ಜ್ಞಾನಕ್ಕೆ ದಿವ್ಯಜ್ಞಾನ ಎಂದು ಹೆಸರು. ಈ ದಿವ್ಯಜ್ಞಾನದಲ್ಲಿ ನೆಲೆಸುತ್ತಲೇ ವ್ಯಕ್ತಿಯು ಪರಮಪುರುಷನೊಡನೆ ಒಂದೇ ನೆಲೆಯಲ್ಲಿ ಇರುತ್ತಾನೆ. ಈ ಭೌತಿಕ ಜಗತ್ತಿನಲ್ಲಿ ವೈವಿಧ್ಯತೆಗಳು ಇರುವಂತೆಯೇ ಆಧ್ಯಾತ್ಮಿಕ ಜಗತ್ತಿನಲ್ಲಿಯೂ ವೈವಿಧ್ಯವಿರುತ್ತದೆ. ಆಧ್ಯಾತ್ಮಿಕ ಗಗನದಲ್ಲಿ ವ್ಯಕ್ತಿಯು ಆಧ್ಯಾತ್ಮಿಕ ರೂಪವನ್ನು ಪಡೆಯುತ್ತಾನೆ. ಅಲ್ಲಿಯ ವಾತಾವರಣವು ಕಲ್ಮಶರಹಿತವಾದದ್ದು. ಅಲ್ಲಿ ಗುಣದಲ್ಲಿ ವ್ಯಕ್ತಿಯು ಭಗವಂತನಿಗೆ ಸಮಾನನು. ಇಂತಹ ಜ್ಞಾನವನ್ನು ಪಡೆಯಲು ಮನುಷ್ಯನು ಎಲ್ಲ ಆಧ್ಯಾತ್ಮಿಕ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಹೀಗೆ ಆಧ್ಯಾತ್ಮಿಕ ಗುಣಗಳನ್ನು ಬೆಳೆಸಿಕೊಂಡವನಿಗೆ ಐಹಿಕ ಜಗತ್ತಿನ ಸೃಷ್ಟಿಯಿಂದಾಗಲಿ ವಿನಾಶದಿಂದಾಗಲಿ ಯಾವ ಪರಿಣಾಮವೂ ಆಗುವುದಿಲ್ಲ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ
ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. ಅನುವಾದ: ಭರತವಂಶದವನಾದ ಅರ್ಜುನನೇ, ಒಟ್ಟು ಐಹಿಕ ವಸ್ತುವಿಗೆ ಬ್ರಹ್ಮನ್ ಎಂದು ಹೆಸರು. ಅದು ಜನನದ ಮೂಲ. ನಾನು ಆ ಬ್ರಹ್ಮನ್ಗೆ ಗರ್ಭಾಧಾನ ಮಾಡಿ ಎಲ್ಲ ಜೀವಿಗಳು ಹುಟ್ಟುವುದು ಸಾಧ್ಯವಾಗುವಂತೆ ಮಾಡುತ್ತೇನೆ. ಸಮಸ್ತ ವಿಶ್ವದ ಅಭಿವ್ಯಕ್ತಿಯ ಒಟ್ಟು ಕಾರಣ ಮಹತ್ತತ್ವ. ಇದರಲ್ಲಿ ಗುಣತ್ರಯಗಳಿವೆ. ಈ ಮಹತ್ತತ್ವವನ್ನು ಬ್ರಹ್ಮನ್ ಎಂದು ವರ್ಣಿಸಲಾಗಿದೆ. ಮುಂಡಕೋಪನಿಷತ್ತಿನಲ್ಲಿ ತಿಳಿಸಿರುವ ಪ್ರಕಾರ, ತಸ್ಮಾದೇತದ್ ಬ್ರಹ್ಮನಾಮ ರೂಪಂ ಅನ್ನಂಚ ಜಾಯತೆ. ಚೇಳು ಅಕ್ಕಿಯ ರಾಶಿಯಲ್ಲಿ ತನ್ನ ಮೊಟ್ಟೆಯನ್ನು ಇಟ್ಟಾಗ ಅಕ್ಕಿಯ ರಾಶಿಯಿಂದ ಚೇಳು ಹೊರಬರುವುದನ್ನು ಕಾಣುತ್ತೇವೆ. ಆದರೆ ಅಕ್ಕಿಯು ಚೇಳಿಗೆ ಕಾರಣವಲ್ಲ. ವಾಸ್ತವವಾಗಿ ಮೊಟ್ಟೆಗಳನ್ನು ಇಟ್ಟದ್ದು ತಾಯಿ ಚೇಳು. ಹಾಗೆಯೇ ಜೀವಿಗಳ ಹುಟ್ಟಿಗೆ ಐಹಿಕ ಪ್ರಕೃತಿಯು ಕಾರಣವಲ್ಲ. ದೇವೋತ್ತಮ ಪರಮಪುರುಷನು ಬೀಜವನ್ನು ನೀಡುತ್ತಾನೆ. ಇದನ್ನು ತಾಂಡೂಲ ವೃಶ್ಚಿಕ ನ್ಯಾಯ ಎಂದು ಕರೆಯುತ್ತಾರೆ. ಪ್ರತಿಯೊಬ್ಬ ಜೀವಿಯೂ ತನ್ನ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಬೇರೆ ದೇಹವನ್ನು ಪಡೆಯುತ್ತಾನೆ. ಇದನ್ನು ಐಹಿಕ ಪ್ರಕೃತಿಯು ಸೃಷ್ಟಿಸುತ್ತದೆ. ಇದರಿಂದ ಜೀವಿಯು ತನ್ನ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಸುಖವನ್ನೋ ದುಃಖವನ್ನೋ ಅನುಭವಿಸುವುದು ಸಾಧ್ಯವಾಗುತ್ತದೆ. ಈ ಐಹಿಕ ಜಗತ್ತಿನಲ್ಲಿ ಜೀವಿಗಳ ಎಲ್ಲ ಅಭಿವ್ಯಕ್ತಿಗಳಿಗೆ ಭಗವಂತನೇ ಕಾರಣನು. ಸರ್ವಯೋನಿಷು ಕೌಂತೇಯ ಮೂರ್ತಯ ಸಂಭವಂತಿಯ ತಾಸಾಂ ಬ್ರಹ್ಮ ಮಹದ್ಯೋನಿರ್ ಅಹಂ ಬೀಜಪ್ರದ ಪಿತಾ. ಅನುವಾದ: ಕುಂತಿಯ ಮಗನಾದ ಅರ್ಜುನನೇ, ಜೀವಂತ ಪ್ರಾಣಿಗಳ ಎಲ್ಲ ವರ್ಗಗಳು ಇರುವುದು ಸಾಧ್ಯವಾಗುವುದು ಐಹಿಕ ಪ್ರಕೃತಿಯಲ್ಲಿ ಹುಟ್ಟುವುದರಿಂದ. ನಾನೇ ಬೀಜವನ್ನು ನೀಡುವ ತಂದೆ. ಇದನ್ನು ತಿಳಿಯಬೇಕು. ದೇವೋತ್ತಮ ಪರಮಪುರುಷನು ಎಲ್ಲ ಜೀವಿಗಳ ಮೂಲ ಪಿತ ಎನ್ನುವುದನ್ನು ಇಲ್ಲಿ ಸ್ಪಷ್ಟವಾಗಿ ವಿವರಿಸಿದೆ. ಜೀವಿಗಳು ಐಹಿಕ ಪ್ರಕೃತಿ ಮತ್ತು ಆಧ್ಯಾತ್ಮಿಕ ಪ್ರಕೃತಿಗಳ ಸಂಯೋಜನೆಗಳು. ಇಂತಹ ಜೀವಿಗಳು ಈ ಲೋಕದಲ್ಲಿ ಮಾತ್ರವಲ್ಲ, ಎಲ್ಲ ಲೋಕಗಳಲ್ಲಿಯೂ ಕಾಣಬರುತ್ತವೆ. ಬ್ರಹ್ಮನು ನೆಲೆಸಿರುವ ಅತ್ಯುನ್ನತ ಲೋಕದಲ್ಲಿಯೂ ಇವರನ್ನು ಕಾಣಬಹುದು. ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಅನುವಾದ: ಐಹಿಕ ಪ್ರಕೃತಿಯಲ್ಲಿ 3 ಗುಣಗಳಿವೆ: ಸತ್ವ, ರಜಸ್ಸು ಮತ್ತು ತಮಸ್ಸು. ಮಹಾಬಾಹುವಾದ ಅರ್ಜುನನೇ, ನಿತ್ಯನಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಜೀವಿಯು ಆಧ್ಯಾತ್ಮಿಕನಾದವನು. ಆದ್ದರಿಂದ ಅವನಿಗೂ ಐಹಿಕ ಪ್ರಕೃತಿಗೂ ಸಂಬಂಧವಿಲ್ಲ. ಆದರೂ ಆತನು ಐಹಿಕ ಜಗತ್ತಿನಿಂದ ಬದ್ಧನಾದ್ದರಿಂದ ಅವನು ಐಹಿಕ ಪ್ರಕೃತಿಯ ಗುಣತ್ರಯಗಳ ಪ್ರಭಾವಕ್ಕೆ ಒಳಗಾಗುತ್ತಾನೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಘ. ಅನುವಾದ: ಪಾಪರಹಿತನೇ, ಸಾತ್ವಿಕ ಗುಣವು ಇತರ ಗುಣಗಳಿಗಿಂತ ನಿರ್ಮಲವಾದುದು. ಆ ಕಾರಣದಿಂದ ಅದು ಪ್ರಕಾಶಮಾನವಾದದ್ದು. ಅದು ಮನುಷ್ಯನನ್ನು ಎಲ್ಲ ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತದೆ. ಈ ಗುಣವನ್ನು ಹೊಂದಿದವರನ್ನು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯು ಬಂಧಿಸುತ್ತದೆ. ಐಹಿಕ ಪ್ರಕೃತಿಯಿಂದ ಬದ್ಧರಾದ ಜೀವಿಗಳು ಹಲವು ಬಗೆಗಳವರು. ಒಬ್ಬನು ಸುಖವಾಗಿರುತ್ತಾನೆ, ಮತ್ತೊಬ್ಬನು ಬಹು ಚಟುವಟಿಕೆಯಿಂದ ಇರುತ್ತಾನೆ, ಇನ್ನೊಬ್ಬನು ನಿಸ್ಸಹಾಯಕನಾಗಿರುತ್ತಾನೆ. ಈ ಎಲ್ಲ ಬಗೆಗಳ ಮಾನಸಿಕ ಅಭಿವ್ಯಕ್ತಿಗಳು ಪ್ರಕೃತಿಯಲ್ಲಿ ಜೀವಿಗಳ ಬದ್ಧ ಸ್ಥಿತಿಗೆ ಕಾರಣ. ಅವು ಹೇಗೆ ಭಿನ್ನ ಭಿನ್ನವಾಗಿ ಬದ್ಧವಾಗಿರುತ್ತವೆ ಎನ್ನುವುದನ್ನು ಭಗವದ್ಗೀತೆಯ ಈ ವಿಭಾಗದಲ್ಲಿ ವಿವರಿಸಿದೆ. ಸತ್ವಗುಣವನ್ನು ಬೆಳೆಸಿಕೊಂಡಂತಹ ವ್ಯಕ್ತಿ ಬುದ್ಧಿವಂತನಾಗಿರುತ್ತಾನೆ. ಆತನ ಮೇಲೆ ಐಹಿಕ ದುಃಖಗಳು ಅಷ್ಟೊಂದು ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ಆತನು ಎಲ್ಲ ಪಾಪಕರ್ಮಗಳಿಂದ ಹೆಚ್ಚು ಕಡಿಮೆ ಮುಕ್ತನಾಗಿರುತ್ತಾನೆ. ಒಂದು ರೀತಿಯಾದಂತಹ ಸುಖದ ಭಾವನೆಯನ್ನು ಆತನು ಹೊಂದಿರುತ್ತಾನೆ. ಈ ರೀತಿ ಜ್ಞಾನ ಮತ್ತು ಸುಖ ಇವು ಸತ್ವಗುಣದ ಲಕ್ಷಣಗಳು. ಆದರೆ ಸತ್ವಗುಣದಲ್ಲಿಯೂ ವ್ಯಕ್ತಿಯು ಬಂಧನದಲ್ಲೇ ಇರುತ್ತಾನೆ. ಜೀವಿಯು ಸತ್ವಗುಣದಲ್ಲಿ ಇದ್ದಾಗ ತಾನು ಜ್ಞಾನದಲ್ಲಿ ಇತರರಿಗಿಂತ ಮುಂದುವರೆದಿದ್ದೇನೆ, ತಾನು ಶ್ರೇಷ್ಠನಾಗಿದ್ದೇನೆ ಎನ್ನುವಂತಹ ಬದ್ಧ ಸ್ಥಿತಿಗೆ ಬರುತ್ತಾನೆ. ಬದ್ಧ ಬದುಕಿನಲ್ಲಿ ಈ ಹೆಚ್ಚಿನ ಸುಖದ ಭಾವನೆಯಿಂದ ಅವರು ಐಹಿಕ ಪ್ರಕೃತಿಯ ಸತ್ವಗುಣದಿಂದ ಬಂಧಿತರಾಗುತ್ತಾರೆ. ಸತ್ವಗುಣದಲ್ಲಿ ಕೆಲಸ ಮಾಡುವುದರತ್ತ ಅವರು ಹೆಚ್ಚು ಆಕರ್ಷಿತರಾಗುತ್ತಾರೆ. ಆ ರೀತಿಯಲ್ಲಿ ಕೆಲಸ ಮಾಡುವುದಕ್ಕೆ ಅವರಿಗೆ ಆಕರ್ಷಣೆ ಇದ್ದಷ್ಟು ಕಾಲವೂ ಅವರು ಪ್ರಕೃತಿಯ ಗುಣಗಳಲ್ಲಿ ಯಾವುದಾದರೊಂದು ಬಗೆಯ ದೇಹವನ್ನು ಪಡೆಯಬೇಕಾಗುತ್ತದೆ. ಆದ್ದರಿಂದ ಅವರಿಗೆ ಬಿಡುಗಡೆಯ ಸಂಭವವಿಲ್ಲ, ಆಧ್ಯಾತ್ಮಿಕ ಜಗತ್ತಿಗೆ ಹೋಗುವ ಸಂಭವವೂ ಇಲ್ಲ. ಇಂತಹ ಮನುಷ್ಯನು ಮತ್ತೆ ಮತ್ತೆ ಒಬ್ಬ ತತ್ವಶಾಸ್ತ್ರಜ್ಞನಾಗಬಹುದು, ವಿಜ್ಞಾನಿಯಾಗಬಹುದು ಅಥವಾ ಕವಿಯಾಗಬಹುದು.
ಅದೇ ಹುಟ್ಟು ಸಾವುಗಳ ಅದೇ ತೊಂದರೆಗಳಲ್ಲಿ ಮತ್ತೆ ಮತ್ತೆ ಸಿಕ್ಕಿಕೊಳ್ಳಬಹುದು. ಸತ್ವಗುಣದ ವಿಚಾರ ಈ ರೀತಿಯದ್ದಾದರೆ, ರಜೋಗುಣ ಮತ್ತು ತಮೋಗುಣಗಳಲ್ಲಿ ವ್ಯಕ್ತಿಯು ಯಾವ ರೀತಿಯಾಗಿ ವರ್ತಿಸುತ್ತಾನೆ ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.